ಸೆನ್ಸೆಕ್ಸ್ 77,569.39 828 ಪಿಟಿಎಸ್ 1.08% ರೇ. ಅತಿ ಹೆಚ್ಚು ಲಾಭ. ರಿಲಯನ್ಸ್ 2.19% ರೇ. ಅತಿ ಹೆಚ್ಚು ನಷ್ಟ. ಭಾರತಿ ಏರ್ಟೆಲ್ 0.55% ಆಯೆ. ನಿಫ್ಟಿ 50 ಇಂದು 24,206.901.02% ಆಗಿದೆ. 1.02% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ನಿಫ್ಟಿ ವಾರದ ಕೊನೆಯಲ್ಲಿ 1% ಮೇಲ್ಪಟ್ಟು ಲಾಭದೊಂದಿಗೆ ಮುಕ್ತಾಯ. ಸೆನ್ಸೆಕ್ಸ್ 77,569.39 ರಲ್ಲಿ ಮುಚ್ಚಲ್ಪಟ್ಟಿತು. 1.08% ಲಾಭ ಗಳಿಸಿತು. ಆದರೆ ನಿಫ್ಟಿ 50 24,206.90 ರಲ್ಲಿ 1.02% ಏರಿಕೆಯೊಂದಿಗೆ ಮುಕ್ತಾಯಗೊಂಡಿತು. ನಿಫ್ಟಿ ಬ್ಯಾಂಕ್ 58,045.90 ರಲ್ಲಿ ನೆಲೆಗೊಂಡಿತು. ರಿಲಯನ್ಸ್ 2.19% ಮತ್ತು ಆಕ್ಸಿಸ್ ಬ್ಯಾಂಕ್ 2.09% ಲಾಭ ಗಳಿಸಿದವು. ಡಿಮಾರ್ಟ್ಕ 1 ಲಾಭ 11% ಏರಿಕೆ. ₹860 ಕೋಟಿಗೆ ತಲುಪಿತು. ಅವೆನ್ಯೂ ಸೂಪರ್ಮಾರ್ಟ್ಸ್ಕ 1 ಫ್ರೀ 27 ರಲ್ಲಿ ₹860 ಕೋಟಿ ನಿವ್ವಳ ಲಾಭ ವರದಿ ಮಾಡಿತು. ವಾರ್ಷಿಕ 11.3% ಹೆಚ್ಚಳ. ಜೂನ್ ತ್ರೈಮಾಸಿಕದ ರೆವೆನ್ಯೂ ₹18,795 ಕೋಟಿಗೆ ಏರಿತು. ಸ್ಥಿರ ಗ್ರಾಹಕ ಬೇಡಿಕೆಯನ್ನು ಪ್ರತಿಬಿಂಬಿಸುತ್ತಿದೆ. ವಿದೇಶಿ ಕರೆನ್ಸಿ ಒಳಹರಿವು ಹೆಚ್ಚಿಸಲು ಹಣಕಾಸು ಸಚಿವಾಲಯ ಸಾಲದಾತರ ಸಭೆ ಕರೆದಿದೆ. ಹಣಕಾಸು ಸಚಿವಾಲಯ ಜುಲೈ 13 ರಂದು ಸಾಲದಾತರೊಂದಿಗೆ ಸಭೆ ನಿಗದಿಪಡಿಸಿ ಎಫ್ಸಿಎನ್ಆರ್ ಠೇವಣಿ ಮೂಲಕ ವಿದೇಶಿ ಕರೆನ್ಸಿ ಸಂಗ್ರಹವನ್ನು ಹೆಚ್ಚಿಸಲು ನಿರ್ಧರಿಸಿದೆ. ರೂಪಾಯಿ ಶುಕ್ರವಾರ 0.51% ಕುಸಿದು 95.37 ರಲ್ಲಿ ನೆಲೆಗೊಂಡ ಹಿನ್ನೆಲೆಯಲ್ಲಿ ಡಾಲರ್ ಒಳಹರಿವು ಹೆಚ್ಚಿಸುವ ಉದ್ದೇಶ ಈ ಕ್ರಮದಲ್ಲಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ಆಡಳಿತ ಪ್ರತಿಜ್ಞೆ. ಅಧ್ಯಕ್ಷರ ವೇತನ 3.5% ಏರಿಕೆ. ಎಚ್ಡಿಎಫ್ಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಸಿಇಒ ಫ್ರೀ 26 ವಾರ್ಷಿಕ ವರದಿಯಲ್ಲಿ ಆಡಳಿತ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಧ್ಯಕ್ಷ ಅತನು ಚಕ್ರವರ್ತಿ ಅವರ ವೇತನ 3.5% ಏರಿಕೆಯೊಂದಿಗೆ ₹1.07 ಕೋಟಿಗೆ ತಲುಪಿತು. ಎಚ್ಡಿಎಫ್ಸಿ ಬ್ಯಾಂಕ್ ಷೇರುಗಳು ಶುಕ್ರವಾರ ₹824 ಮತ್ತು 95 ಪೈಸಾರಲ್ಲಿ 0.91% ಲಾಭದೊಂದಿಗೆ ಮುಚ್ಚಲ್ಪಟ್ಟವು. ಎಸ್ಐಎಫ್ ಫಾರ್ಮ್ ಜೂನ್ 2026 ರಲ್ಲಿ 29% ಏರಿಕೆ. ₹17,858 ಕೋಟಿಗೆ ತಲುಪಿತು. ವಿಶೇಷೀಕೃತ ಹೂಡಿಕೆ ನಿಧಿಗಳ ಒಟ್ಟು ಆಮ್ ಜೂನ್ 2026 ರಲ್ಲಿ 29% ಏರಿಕೆಯೊಂದಿಗೆ ₹17,858 ಕೋಟಿಗೆ ತಲುಪಿತು. ಒಳಹರಿವು ತಿಂಗಳ 121% ಹೆಚ್ಚಿತು. ಈ ತೀವ್ರ ಏರಿಕೆ ಭಾರತದಲ್ಲಿ ಪರ್ಯಾಯ ಹೂಡಿಕೆ ರಚನೆಗಳ ಮೇಲೆ ಹೂಡಿಕೆದಾರರ ಆಸಕ್ತಿ ಹೆಚ್ಚುತ್ತಿರುವುದನ್ನು ಸೂಚಿಸುತ್ತದೆ. ನೊಮುರಾ ಅಥರ್ ಎನರ್ಜಿಯನ್ನು ಅಗ್ರ ಆಯ್ಕೆ. 22% ಏರಿಕೆ ಸಾಧ್ಯ. ನೊಮುರಾ ಅಥರ್ ಎನರ್ಜಿಯ ಮೇಲೆ ಬೈ ರೇಟಿಂಗ್ ಮುಂದುವರಿಸಿ ಗುರಿ ಬೆಲೆ ಹೆಚ್ಚಿಸಿದ್ದು 22% ಏರಿಕೆ ಸಾಧ್ಯತೆ ಇದೆ ಎಂದು ಹೇಳಿದೆ. ಭಾರತದ ಬೆಳೆಯುತ್ತಿರುವ ಅಳವಡಿಕೆ ಚಕ್ರದಲ್ಲಿ ವಿಶ್ವಾಸ ಪ್ರತಿಫಲಿಸಿ ಈ ಕರೆ ನೀಡಲಾಗಿದೆ. ವಿದೇಶಿ ನಿಧಿಗಳು 2024 ಗರಿಷ್ಠದಿಂದ ಭಾರತ ಒಳಹರಿವಿನ 60% ಹಿಂಪಡೆದಿವೆ. 2024 ಗರಿಷ್ಠ ಮಟ್ಟದಿಂದ ಭಾರತ ಕೇಂದ್ರಿತ ನಿಧಿಗಳಿಗೆ ಬಂದ ವಿದೇಶಿ ಒಳಹರಿವಿನ ಸುಮಾರು 60% ಹಿಂಪಡೆಯಲಾಗಿದೆ ಎಂದು ಹೊಸ ವರದಿ ತಿಳಿಸಿದೆ. ಈ ಹೊರಹರಿವಿನ ಪ್ರವೃತ್ತಿ ಒಟ್ಟಾರೆ ಮಾರುಕಟ್ಟೆ ಭಾವನೆಯ ಮೇಲೆ ಒತ್ತಡ ಹೇರಿದೆ. ಎಸ್ಕೆ ಹೈನಿಕ್ಸ್ $26.5 ಬಿಲಿಯನ್ ನಾಸ್ಡಾಕ್ ಪ್ರವೇಶದ ಬಳಿಕ 13% ಏರಿಕೆ. ಎಸ್ಕೆ ಹೈನಿಕ್ಸ್ ನಾಸ್ಡಾಕ್ನಲ್ಲಿ $26.5 ಬಿಲಿಯನ್ ಸಂಗ್ರಹಿಸಿ ಭಾರೀ ಪ್ರವೇಶ ಮಾಡಿತು. ಮೊದಲ ದಿನ ಷೇರುಗಳು 13% ಏರಿಕೆ ಕಂಡವು. ಈ ಬಲವಾದ ಪಟ್ಟಿ ಜಾಗತಿಕವಾಗಿ ಎಐ ಚಿಪ್ ಜ್ವರವನ್ನು ಮರುಕಳಿಸಿತು. ಇನ್ಫೋಸಿಸ್ ಶುಕ್ರವಾರ $1,068 ರಲ್ಲಿ 1.64% ಲಾಭದೊಂದಿಗೆ ಮುಚ್ಚಲ್ಪಟ್ಟಿತು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಆಯಾರ 4,104.100.64% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ ₹1,25,838 ಪ್ರತಿ 10 ಗ್ರಾಂಗೆ. ಆಯಾರಾರ 0.64% ಕುಸಿದಿದೆ. ಹಿಂದಿನ ಮುಕ್ತಾಯ $4,130 ಮತ್ತು 60 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ 59.810.94% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,834 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.94% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 38 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರ ಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ.
WTI ರಹ 21.41 ಪ್ರತಿ ಬ್ಯಾರೆಲ್ಗೆ ರಹ ಒಎ ಕಾರಾರ 0.93 ಕುಸಿದಿದೆ. ಹಿಂದಿನ ಮುಕ್ತಾಯ $72 ಮತ್ತು 8 ಸೆಂಟ್. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USR 95.370.51 ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.51 ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 86 ಪೈಸೆ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ನವದೆಹಲಿ $942, $2,930. ಮುಂಬೈ $941 ಮತ್ತು 50 ಪೈಸಾ, $2,885 ಮತ್ತು 50 ಪೈಸಾ. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.